ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬೆಳಿಗ್ಗೆನೇ ಪೂಜೆ ಮುಗಿಸ್ಕೊಬಿಡೋಣ ಅಂತ ಹೇಳಿ ಸಂಜು ಮತ್ತು ಚಿನ್ನು ಇಬ್ಬರು ರೆಡಿಯಾಗಿ ಕೂತಿದ್ದಾರೆ. ಅವ್ರಿಗೂ ಆಫೀಸ್ಗೆ ಹೋಗಬೇಕು, ಚಿನ್ನೂ ಕೂಡ ಸ್ಕೂಲಿಗೆ ಹೋಗಬೇಕು. ಅವರಿಬ್ಬರು ಹೋಗೋಷ್ಟರಲ್ಲಿನೇ ಇವತ್ತು ಪೂಜೆನ ಮುಗಿಸ್ಬಿಡೋಣ ಅಂತ ಹೇಳಿ ಬೆಳಿಗ್ಗೆನೇ ಪೂಜೆ ಮುಗಿಸ್ಕೊಳ್ತಿದ್ದೀನಿ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಬೆಳಿಗ್ಗೆನೇ ಪೂಜೆ ಆಗಿಬಿಟ್ರೆ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಇವತ್ತಿನ ತಿಂಡಿಗೆ ನಾನು ಹಸಿ ತೊಗರಿಕಾಳಿಂದ ಕಿಚಡಿ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಸಿ ತೊಗರಿಕಾಳಿನ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಒಂದು 2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1-2 ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊನೂ ಕೂಡ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ತೊಗರಿಕಾಳನ್ನು ಹಾಕ್ಕೊಳ್ತಿದ್ದೀನಿ. ತೊಗರಿಕಾಳನ್ನು ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದ್ರ 2ರಷ್ಟು ಕಾಳನ್ನು ತೊಗೊಂಡಿದ್ದೀನಿ. ಕಾಳು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕಿಚಡಿ. ಹಾಗೆ ಕಿಚಡಿಗೆ ಬೇಕಾಗಿರುವಂಥ ಮಸಾಲೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ, ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನು ಕಲ್ಲುಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಕಲ್ಲುಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿ ಇದು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದರ 2ರಷ್ಟು ನೀರನ್ನ ಹಾಕ್ಕೊಳ್ಳಿ. ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 2 ಗ್ಲಾಸಷ್ಟು ನೀರು ಸಾಕು. ಕಾಳು ಹಾಕ್ಕೊಂಡಿದ್ದೀವಿ ಅಂತ ಎಕ್ಸ್ಟ್ರಾ ನೀರೆಲ್ಲ ಹಾಕ್ಕೊಳ್ಳೋದೇನು ಬೇಡ. ಇವಾಗ ನೀರು ಚೆನ್ನಾಗಿ ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸಿ ಒಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಳೋಣ. ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂತ ಅಂದರೆ 1ರಿಂದ 2 ವಿಷಲ್ ಸಾಕು. ನಾನು ಪಾತ್ರೆಯಲ್ಲೇ ಮಾಡ್ತಿದ್ದೀನಿ. ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇನ್ನೂ ಚೆನ್ನಾಗಿ ಬಂದಿರುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಮಸಾಲೆ ಎಲ್ಲ ಮೇಲ್ಮೇಲೆ ಬಂದುಬಿಟ್ಟಿರುತ್ತೆ. ಅದರಿಂದ ನಾನು ಪಾತ್ರೆಯಲ್ಲೇ ಮಾಡೋದು. ನೋಡಿ, ಇವಾಗ ಕಿಚಡಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಸಿ ಕಾಳಿನ ಸೀಸನ್ ಅಲ್ವಾ, ಈ ಸೀಸನಲ್ಲಿ ಇದನ್ನು ಮಾಡ್ಕೊಂಡು ತಿಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಚಳಿ ಟೈಮಲ್ಲಿ ಬಿಸಿ ಬಿಸಿಯಾಗಿ ಈ ರೀತಿ ಕಿಚಡಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಓಕೆನಾ ಫ್ರೆಂಡ್ಸ್? ಬೆಳಗ್ಗೆ ತಿಂಡಿ ಎಲ್ಲ ರೆಡಿ ಆದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ. ಚಿನ್ನೂ ಸ್ಕೂಲ್ಗೆ ಹೋದ, ಅದಾದಮೇಲೆ ಸಂಜು ಕೂಡ ಆಫೀಸ್ಗೆ ಹೋದರು. ಅದಾದಮೇಲೆ ನಾನು ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಗಿತ್ತಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿ ಹೋಗಿ ಮಲಗಿಬಿಟ್ಟಿದ್ದೆ. ಅದಾದಮೇಲೆ ಎದ್ದು ಸ್ವಲ್ಪ ಟೈಮ್ ಆಗಿದ್ದಲ್ಲ ಅಂತ ಹೇಳಿ ಸ್ವಲ್ಪ ಟೈಮ್ ಟಿ ವಿ ನೋಡಿಬಿಟ್ಟು ಈಗ ಚಿನ್ನೂನ ಸ್ಕೂಲಿಂದ ಕರ್ಕೊಂಡು ಬಂದೆ. ಇವನು ನಮ್ಮ ಚಿನ್ನು ಬಿಡಿಸಿರೋ ಡ್ರಾಯಿಂಗು. ಇದು ಯಾರು ಚಿನ್ನು? ಅವ್ರ ಹೆಸರು ನಟರಾಜ್ ಅಂತೆ ಇವ್ರ ಹೆಸರು. ಇವರು ಪೂಜೆ ಮಾಡೋರಂತೆ, ಅರ್ಚಕರಂತೆ. ಹೌದಾ? ಹಾಂ, ಅರ್ಚಕರಂತೆ. ಹೇಳಿ ಇವ್ರ ಬಗ್ಗೆ ಏನಂತ. ಅವ್ರ ಹೆಸರು ನಟರಾಜ್. ಅವರು ಫುಲ್ ಸ್ಟ್ರಾಂಗ್ ಇದ್ದಾರೆ. ವೆರಿ ಸ್ಟ್ರಾಂಗ್. ವೆರಿ ಸ್ಟ್ರಾಂಗ್. ಯಾಕೆ ಡ್ರಾಯಿಂಗ್ ಮಾಡಿದ್ಯಾ ಅದು? ಅದು ನೀನಾ? ಓ, ಧನ್ವಿತ್ ಬಿಡಿಸಿರೋದು ಅಂತನಾ? ಡ್ರಾಯಿಂಗ್ ಬೈ ಧನ್ವಿತ್ ಅಂತ ಅನ್ಬೇಕು. ಓ ಹೌದಾ? ಏನಪ್ಪ, ಇವಾಗ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ಯಾ, ಎಲ್ಲ ಬರೆಯೋದು ಓದೋದೆಲ್ಲ ಗೊತ್ತಾಗ್ತಿದೆ ನಿನ್ಗೆ. ಓ, ಅದಕ್ಕೆ ಅವ್ರಿಗೆ ಜುಟ್ಟಿಲ್ಲ, ಸ್ವಲ್ಪ ಹಿಂದೆ ಜುಟ್ಟೈತೆ. ಹಿಂದೆ ಜುಟ್ಟಿಲ್ಲ, ಆದ್ರೆ ಸ್ವಲ್ಪ ತಲೆಗೆ ಸ್ವಲ್ಪ ಹೇರ್ ಬಂದೈತೆ. ಹೌದಾ? ಚೆನ್ನಾಗಿದೆ. ಹೋಗು, ಡ್ರೆಸ್ ಚೇಂಜ್ ಮಾಡು. ಫ್ರೆಂಡ್ಸ್, ನಮ್ಮ ಚಿನ್ನುಗೆ ಅವ್ರ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಒಂದು ಸ್ಟೋರಿ ಹೇಳ್ಕೊಟ್ಟಿದ್ದಾರಂತೆ. ಅದನ್ನ ಹೇಳ್ಬೇಕಂತೆ ಅವನು. ಇವಾಗ ಹೇಳ್ತಾನೆ, ಕೇಳಿ. ಹೇಳು. ಇವಾಗ ಸಣ್ಣ ಮತ್ತೆ ಗಾಳಿ ಬರೋದು ಇಬ್ರು ಜಗಳ ಆಡ್ತಿರ್ತಂತೆ. ಯಾಕೆಂದ್ರೆ ನಾನು ಸ್ಟ್ರಾಂಗು ನೀನು ಸ್ಟ್ರಾಂಗು, ನಾನು ಸ್ಟ್ರಾಂಗು ನೀನು ಸ್ಟ್ರಾಂಗ್ ಅಂತ. ನಾನ್ ಸ್ಟ್ರಾಂಗ್ ಅಂತ ಜಗಳ ಮಾಡ್ತಿರ್ತಾರೆ. ನಾನ್ ಸ್ಟ್ರಾಂಗ್ ಅಂತ ಜಗಳ ಆಡ್ತಿದ್ರಂತೆ. ಅದು ಏನಪ್ಪ ಗಾಳಿ ಬರೋದು ಸನ್ಗೆ
ನಿಂದು ಪವರ್ ತೋರ್ಸಪ್ಪ ಅಂತು. ಅವಾಗ ಸನ್ಲೈಟ್ ಇರುತ್ತಲ್ಲ ಅದನ್ನ ಆನ್ ಮಾಡ್ತು. ಅದಕ್ಕೆ ಕಣ್ಗೆ ಫುಲ್ ಹಿಂಗೆಲ್ಲ ಮಾಡ್ಕೊತಿರ್ತಾರಂತೆ. ಆಮೇಲೆ ಅದು ಸ್ಟಾರ್ಟ್ ಮಾಡ್ತು. ಅವಾಗ ನೀನೇ ಸ್ಟ್ರಾಂಗು ಅಂತ ಇದ್ಬಿಟ್ಟು ಆಮೇಲೆ ಅವರಿಬ್ರು ಫ್ರೆಂಡ್ಸ್ ಆದ್ರು. ಆಮೇಲೆ ಇನ್ನೊಂದು ಹುಡುಗ ಬಂತು. ಅವನ ಹುಡುಗ ನೋಡ್ತಿರ್ತಾನೆ, ಈಗ ಯಾರು ಹಿಂಗೆಲ್ಲ ಮಾತಾಡ್ತಾ ಇರ್ತಾರಲ್ಲ ಅಂದ್ಬಿಟ್ಟು ಒಂದು ರಾತ್ರಿ ಹೊತ್ತು ಇದ್ ನೋಡಕ್ ಹೋಗಿತ್ತಂತೆ. ರಾಕೆಟ್ ದೊಡ್ಡದು ಹಿಂಗ್ ಬೆಲ್ಟ್ ಹಾಕೊಂಡು ನೋಡಕ್ಕೆ. ಅವಾಗ ಅದನ್ನು ಒಂದು ರಾಕೆಟ್ ಹುಡ್ತಾ ಅದ್ರೊಳಗಡೆ ಕುತ್ಕೊಂಡು ಓಡಿಸ್ತಾ ಸ್ಟಾರ್ಟ್ ಮಾಡ್ದ. ಮೇಲಕ್ಕೆ ಹೋದ. ಅದ್ ನೋಡಿದಾಗ ಅವ್ನಿಗೆ ಶಾಕ್ ಆಗ್ಬಿಡ್ತು. ಶಾಕ್ ಆದಾಗ ಇದೇನಪ್ಪ ಇದೇನು ಹಿಂಗೆಲ್ಲ ದೇವದ ತರ ಕಾಣಿಸ್ತೈತೆ ಅನ್ಬಿಟ್ಟು ಅದು ಹೊಂಟೋಗ್ತು. ಆಮೇಲೆ ಅಷ್ಟೇ. ಚಿನ್ನು, ನಿಜವಾಗ್ಲೂ ನನಗಂತೂ ಅರ್ಥ ಆಗ್ಲಿಲ್ಲ ಚಿನ್ನು. ಯಾಕೆ ಕಳ್ತಿದ್ಯಾ? ಹೇಳಲ್ವಾ? ಸ್ಕೂಲ್ ಟ್ರಿಪ್ಗೆ ಕಳಿಸಲ್ಲ ಅಂತ ಹೇಳಿದ್ದಕ್ಕೆ ಸ್ಕೂಲಿಂದ ಬಂದು ಅಳ್ತಿದ್ದಾನೆ. ಸರಿ, ಎಲ್ಲಿಗೆ ಟ್ರಿಪ್ಪು? ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಓಕೆ, ಎಲ್ಲಿಗೆ? ಎಲ್ಲಿಗಪ್ಪ? ಸ್ಕೂಲ್ ಟ್ರಿಪ್ ಓಕೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಟ್ರಿಪ್ ಎಲ್ಲಿ? ಅದೆಲ್ಲ ಕೇಳಬೇಕು ತಾನೇ ನೀನು. ಎದಳು ಮೇಲೆ ಹೇಳು. ಆಯ್ತು, ಕಳಿಸ್ತೀನಿ, ಎದಳು. ನಮ್ಗೇನು ಇದೇ ಕಳಿಸಿಲ್ವಲ್ಲ, ಮೆಸೇಜ್ ಏನು ಕಳಿಸೇ ಇಲ್ಲ ಮ್ಯಾಮು. ಯಾವ ಪ್ಲೇಸ್ಗೆ ಅಂತ ಹೇಳಿದ್ರು? ನಿನ್ಗೆ ಯಾವ ಪ್ಲೇಸ್ಗೆ ಅಂತಾನೆ ಗೊತ್ತಿಲ್ವಾ? ಯಾರು ಬರಲ್ವಂತೆ ಕಣೋ. ಎಲ್ಲ ಬರ್ತಾರಾ? ಸರಿ, ಆಯ್ತದ. ಸರಿ ಆಯ್ತು, ಹೋಗು. ಡ್ರೆಸ್ ಚೇಂಜ್ ಮಾಡಿ ಎದಳು. ಡ್ರೆಸ್ ಚೇಂಜ್ ಮಾಡಿ ಎದಳು. ಅಳ್ಬಾರ್ದು. ಪಪ್ಪ ಬಂದ್ಮೇಲೆ ಕೇಳೋಣ ಬಿಡು. ಪಪ್ಪ ಆಫೀಸಿಂದ ಬಂದ್ಮೇಲೆ ನಾಳೆ ಸ್ಕೂಲ್ ಟ್ರಿಪ್ ಇದೆ ಪಪ್ಪ ಅಂತ ಕೇಳು. ಓಕೆ? ಮತ್ತೆ ಸರಿ, ಅವ್ರು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಟ್ರಿಪ್ ಅಂತ ಎಲ್ಲ. ಆಮೇಲೆ ಕಳಿಸ್ತೀವಿ. ಎದಳು. ನಾಳೆ ಇಲ್ಲ ಅಂತಾನೆ. ಸರಿ, ಹೋಗು. ಫಸ್ಟ್ ಫ್ರೆಶ್ ಆಗೋಗು. ಹಾಗೆ ಇವತ್ತು ಸ್ನ್ಯಾಕ್ಸ್ಗೆ ಗೆಣಸನ್ನ ಬೇಯಿಸಿದೆ. ಅವನು ಸ್ಕೂಲಿಂದ ಬಂದು ಟ್ರಿಪ್ ಕಳಿಸಲ್ಲ ಅನ್ನೋದಕ್ಕೆ ಅಷ್ಟೊಂದು ಅಳ್ತಿದ್ದ. ಅದಕ್ಕೆ ಅವನಿಗೆ ಗೆಣಸು ಕೊಡ್ತೀನಿ, ಹೋಗಪ್ಪ ಫ್ರೆಶ್ ಆಗಿಬಿಟ್ಟು ಬಾ ಅಂತ ಕಳಿಸಿದ್ದೀನಿ. ಇವಾಗ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡ್ತೀನಿ. ಏನು ಅದು? ವಿಡಿಯೋ. That's not a train, that's a stone baby car. Wait. Hey, come and keep baby car. Where is this wheels? Not have. We don't need that. Let's go. Hey, come we'll keep this all inside. Let's go. This is like bullets. Let's. Papa trial chase bartadalva avulu. Somebody will come like that zombie. It will tell bo 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 like that. Hey, no zombies came till now. No zombie. Hey, now zombies will come. No, time is not over. Hey, don't make me that. Do bo bo. Wow 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 wow. Security all came. Hey, don't bro. Security all came. Chaddi wale chaddi. This is gone down. That will not come again. Yeah. Hey, take your chaddi. Take your chaddi. Hey, don't do like this. Hey, look, I put it. ಚೆನ್ನಾಗಿದೆ ಅವಳ. ಏನೇನದು ಎಕ್ಸ್ಪ್ಲೇನ್ ಮಾಡು. ಹೋಮ್ಸ್. ಇದು ಕಾರ್ ಪಾರ್ಕಿಂಗ್ ದೊಡ್ಡದು ಬೇಸ್ಮೆಂಟ್. ಇದು ಅದು ಬೇಸ್ಮೆಂಟ್ ತುಂಬಾ ಕಾರ್ ಹೋಗಿದ್ದಕ್ಕೆ ಈ ಕಾರ್ ಪಾರ್ಕ್ ಮಾಡ್ತಾರೆ ಮೇಲೆ. ಇದು ಫಿಕ್ಸಿಂಗ್ ಕಾರ್ಸ್. ಇದು ನಾಯಿಗಳು ಯಾವ್ದಾರ ಕಂಡು ಬಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್. ಇದು ಬುಲೆಟ್ ಪ್ರೂಫ್ ಕಾರು. ಜಾಂಬೀಸ್ ಬಂದ್ರೆ
ಚೆನ್ನಾಗಿದೆ